ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಈ ಸ್ಪಂದನ ಮತ್ತು ಕಾವ್ಯ ಅವ್ರಿಗೆ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂತಂದರೆ ತಿಂದಿರೋ ಊಟ ಜೀರ್ಣ ಆಗಲ್ಲ ಅಂತ ಅನಿಸುತ್ತೆ. ತಿಂದಿರೋ ಊಟ ಮಾತ್ರ ಅಲ್ಲ, ತಿಂತಾ ಇರೋ ಊಟ ಕೂಡ ಜೀರ್ಣ ಆಗಲ್ಲ ಅನಿಸುತ್ತೆ. ಯಾಕೆಂದರೆ ಊಟ ತಿನ್ನಬೇಕಾದ್ರೂ ಅಕಸ್ಮಾತ್ ಇವರಿಬ್ಬರೇ ಮಾಡ್ತಿದ್ದಾರೆ ಅಂತಂದರೆ ಅಲ್ಲೂ ಕೂಡ ಇವಳದೇ ಕಾನ್ವರ್ಸೇಷನ್ ಬಗ್ಗೆ ಮಾತಾಡ್ತಿರ್ತಾರೆ. ಆ್ಯಂಡ್ ಹೊರಗಡೆ ಎಲ್ಲರೂ ಕೂತ್ಕೊಂಡಿದ್ದಾರೆ ಅಂತಂದರೆ ಅಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಬಗ್ಗೆನೇ ಕಾನ್ವರ್ಸೇಷನ್ ಮಾಡ್ತಿದ್ದಾರೆ. ಹೆಚ್ಚಾಗಿ ಕಾನ್ವರ್ಸೇಷನ್ ಮಾಡೋದು ಅಂತಂದರೆ ಅದು ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಅಂತಲೇ ಹೇಳ್ಬೋದು. ಯಾವತ್ತೂ ಸಹ ರಕ್ಷಿತಾ ಶೆಟ್ಟಿ ಅವರ ಮುಂದೆ ಹೋಗಿ ಫುಲ್ ರಗಡ್ ಆಗಿ ನೀನು ಹಿಂಗೆ, ನೀನು ಈ ರೀತಿ ಮಾಡ್ತಿದ್ಯಾ ಅಂತ ಹೇಳಿ ಯಾವತ್ತೂ ಸಹ ಹೇಳಿಲ್ಲ. ಹೇಳಿದರೆ ಯಾವಾಗಲಾದರೂ ಒಂದೊಂದ್ಸತಿ ನಾಮಿನೇಷನ್ಸ್ ಟೈಮಲ್ಲಿ ಹೇಳಿರ್ಬೋದು. ಅದನ್ನು ತುಂಬಾ ಕಂಪೋಸ್ಡ್ ಆಗಿ ಹೇಳಿರ್ತಾರೆ. ಬಟ್ ತುಂಬ ಬೇರೆ ರೀತಿಯಲ್ಲೆಲ್ಲ ಮಾತಾಡ್ತಾರೆ ಇಬ್ಬರು ಕುತ್ಕೊಂಡು ರಕ್ಷಿತಾ ಶೆಟ್ಟಿ ಬಗ್ಗೆ ಅಂತಲೇ ಹೇಳ್ಬೋದು. ನಿನ್ನೆ ಲೈವಲ್ಲಿ ಬಿಟ್ಟಿರುವಂತಹ ಒಂದಷ್ಟು ಪ್ರೋಮೋಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗಿರುವಂತಹ ಪ್ರೋಮೋ ಬಗ್ಗೆ ಮಾತಾಡೋದಾದರೆ, ಇಲ್ಲಿ ಕಾವ್ಯ ಅವರು ಸ್ಪಂದನಾಗಿ ಹೇಳ್ತಿರ್ತಾರೆ ರಕ್ಷಿತಾ ಶೆಟ್ಟಿ ಯಾವಾಗಲೂ ಹೇಳ್ತಿರ್ತಾರಲ್ಲ, ನನ್ನ ಜನರು ನನ್ನ ಉಳಿಸ್ತಾರೆ, ನನ್ನ ಜನರು ನನ್ನ ಉಳಿಸ್ತಾರೆ, ನನಗೆ ಬೇರೆಯವ್ರ ಸಪೋರ್ಟ್ ಬೇಕಾಗಿಲ್ಲ, ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳ ಸಪೋರ್ಟ್ ಬೇಕಾಗಿಲ್ಲ ಅಂತ ಹೇಳಿ ನನ್ನ ಜನರು ನನ್ನ ಸೇವ್ ಮಾಡ್ತಾರೆ ಅಂತ ಹೇಳಿ ತುಂಬ ಸತಿ ಹೇಳ್ತಾನೆ ಇರ್ತಾರೆ ರಕ್ಷಿತಾ ಶೆಟ್ಟಿ ಅವರು. ಸೊ ಈ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಎಸ್, ಅಫ್ಕೋರ್ಸ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದೀರಾ ಅಂತಂದಾಗ ನಾವು ಜನಗಳು ಹೊರಗಡೆ ಏನು ನಿಮ್ಮನ್ನು ನೋಡ್ತಾ ಇದ್ದೀರಿ, ನಾವುಗಳೇ ತಾನೇ ನಿಮ್ಮನ್ನು ಓಟ್ ಹಾಕಿ ವಿನ್ ಮಾಡಿಸ್ಬೇಕಾಗಿರೋದು, ನಿಮ್ಮನ್ನು ಸೇವ್ ಮಾಡೋದಾಗಿರ್ಬೋದು ಅಥವಾ ಫಿನಾಲೆನಲ್ಲಿ ನಿಮ್ಮನ್ನು ವಿನ್ ಮಾಡಿಸೋದಕ್ಕಾಗಿರ್ಬೋದು. ನಮ್ಮ ಓಟೇ ನಿಮಗೆ ತುಂಬ ಮುಖ್ಯ ರೋಲನ್ನು ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಅದನ್ನು ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ ರಕ್ಷಿತಾ ಅವರು. ಅದನ್ನೇ ಅವ್ರು ಹೇಳ್ತಿರ್ತಾರೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳು ಹೇಗೆ ಆಡ್ತಿದ್ದಾರೆ ಅಂತಂದರೆ, ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳನ್ನ ಮೆಚ್ಚಬೇಕು ಅಂತ ಹೇಳಿ ಸೇಫ್ ಗೇಮನ್ನು ಆಡ್ತಿದ್ದಾರೆ. ಆ್ಯಂಡ್ ಈ ಒಂದು ಸೇಫ್ ಗೇಮನ್ನು ಆಡ್ತಿರುವಂತಹ ಲಿಸ್ಟಲ್ಲಿ ಯಾರ್ಯಾರು ಬರ್ತಾರೆ ಅಂತಂದರೆ, ಸ್ಪಂದನ ಅವ್ರು ಬರ್ತಾರೆ, ಕಾವ್ಯ ಅವ್ರು ಬರ್ತಾರೆ, ಧನುಷ್ ಅವ್ರು ಬರ್ತಾರೆ, ಅಭಿಷೇಕ್ ಅವ್ರು ಇಷ್ಟು ದಿವಸ ಬರ್ತಿದ್ರು. ಇಷ್ಟು ದಿವಸ ಸೇಫ್ ಗೇಮನ್ನು ಆಡ್ಕೊಂಡೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು ಅಂತ ಹೇಳ್ಬೋದು. ಆ್ಯಕ್ಚುಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾಗಿರುವಂತಹ ಕಂಟೆಸ್ಟೆಂಟೇ. ಸೇಫ್ ಗೇಮ್ ಆಡ್ದಿರೋ ಎಲ್ಲರ ಹತ್ರನೂ ಒಪಿನಿಯನ್ಸ್ಗಳನ್ನ ಹೇಳ್ಕೊಂಡು ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳ ಜೊತೆ ನಾನು ಕೆಟ್ಟೋನಾದರೂ ಪರವಾಗಿಲ್ಲ ಅಂತ ಹೇಳ್ಕೊಂಡು ಸ್ವಲ್ಪ ರ್ಯಾಶ್ ಆಗಿ ಆಡಿದಿದ್ರೆ ಅವರು ಕೂಡ ಬಿಗ್ ಬಾಸ್ ಟಾಪ್ 5 ಇರಬೇಕಾದಂತಹ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ನಾವು ತ್ರಿವಿಕ್ರಮು, ರಜತು ಈ ರೀತಿ ಎಲ್ಲ ಏನು ನೋಡಿದ್ರಿ, ಅಂತಹ ಒಂದು ಮಾಸ್ಟರ್ ಪೀಸೇ ಅಭಿಯವರು ಅಂತ ಹೇಳ್ಬೋದು. ಬಟ್ ಎಲ್ಲೋ ಒಂದು ಕಡೆ ಸೇಫ್ ಗೇಮ್ ಆಡ್ತಿದ್ರು. ಸೇಫ್ ಗೇಮ್ ಆಡಿದ್ದು ಅನ್ನುವಂತಹ ಕಾರಣಕ್ಕಾಗಿಯೇ ಆಚೆ ಹೋಗ್ಬಿಟ್ಟು ಬಂದರು. ನಾವು ಲಾಸ್ಟ್ ಸೀಸನಲ್ಲಿ ನೋಡಿದಾಗ ಮೋಕ್ಷಿತಾ ಅವರು ಇದೇ ರೀತಿ ಸೇಫ್ ಗೇಮನ್ನು ಆಡ್ಕೊಂಡು ಬಂದಿದ್ರು ಒಂದಷ್ಟು ವಾರಗಳು. ಬಟ್ ಯಾವಾಗ ಆ ಒಂದು ಡೋರ್ ಹತ್ರ ಹೋಗಿ ಬಂದರು, ನಾಮಿನೇಷನ್ ಅನ್ನುವಂತಹ ಡೋರ್ ಹತ್ರ ಹೋಗಿ ಬಂದರು, ಬಿಗ್ ಬಾಸ್ ಮನೆಯಿಂದ ನೀವು ಎಲಿಮಿನೇಟ್ ಆಗಿದ್ದೀರಾ ಅಂತ ಹೇಳಿ ಕಾರಲ್ಲಿ ಹೋಗಿ ಬಂದರು. ಹೋಗಿ ಬಂದಮೇಲೆ ಕಂಪ್ಲೀಟಾಗಿ ಆಟನೇ ಚೇಂಜ್ ಮಾಡಿಕೊಂಡು ಅವರ ವ್ಯಕ್ತಿತ್ವನ ತೋರಿಸ್ಕೊಂಡು ಆಡೋದಕ್ಕೆ ಶುರು ಮಾಡಿರ್ತಾರೆ ಮೋಕ್ಷಿತಾ ಅವರು. ಅವಾಗ್ಲಿಂದ ಅವರು ಜನಗಳಿಗೆ ತುಂಬಾ ಇಷ್ಟ ಆಗಿ ಫೈನಲ್ಗೂ ಕೂಡ ಬಂದಿರ್ತಾರೆ. ಸೊ ಆ ರೀತಿ ಸೇಫ್ ಗೇಮ್ ಆಡೋಂಥವ್ರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ಅಭಿಷೇಕ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು. ಬಿಗ್ ಬಾಸ್ ಮನೆಯಲ್ಲಿ ಚಿಕ್ಕ ಹುಡುಗಿ ಅಂತ ಅನ್ಸ್ಕೊಂಡಿದ್ರು ಎಲ್ಲ ಆಟನೂ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೋತಾಳೆ. ಎಲ್ಲ ಟಾಸ್ಕ್ ಅಂತ ಬಂದಾಗಲೂ ಸಹ ನಾನು ಆಡ್ತೀನಿ ಅಂತ ಒಂದು ಹೆಜ್ಜೆ ಮುಂದೆ ಇರ್ತಾಳೆ ರಕ್ಷಿತಾ. ಬಟ್ ನಿಮ್ಮ ಥರ ಹಿಂದೆ ಇರೋದಿಲ್ಲ. ಹಿಂದೆ ನಿಂತ್ಕೊಂಡು ಹಿಂದೆಗಡೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡೋದಿಲ್ಲ. ಯಾರೇ ಇಷ್ಟ ಆದರೂ ಡೈರೆಕ್ಟಾಗಿ ಆನ್ ಫೇಸ್ ಹೇಳ್ತಾಳೆ. ಯಾರೇ ಇಷ್ಟ ಆಗಿಲ್ಲ ಅಂದ್ರೂ ಸರಿ, ನನಗೆ ನೀವು ಇಷ್ಟ ಇಲ್ಲ ಅಂತ ಹೇಳಿ ಆನ್ ಫೇಸ್ ಹೇಳ್ತಾಳೆ. ಯಾರ್ದಾದ್ರೂ ಮಾತು ನಾನು ಕೇಳ್ತೀನಿ ಅಂತಂದರೆ ನಾನು ನಿಮ್ಮ ಮಾತು ಕೇಳ್ತೀನಿ, ನೀವು ಹೇಳ್ತಿರೋದು ನನಗೆ ಕರೆಕ್ಟಾಗಿ ಅನಿಸ್ತಿದೆ, ಸೊ ನಾನು ನಿಮ್ಮ ಮಾತು ಕೇಳ್ತೀನಿ ಅಂತ ಹೇಳ್ತಾಳೆ. ಯಾರಾದರೂ ಹೇಳ್ತಿರೋದು ಇಷ್ಟ ಆಗಿಲ್ಲ ಅಂತಂದರೆ ಅವ್ರು ತಪ್ಪು ಹೇಳ್ತಿದ್ದಾರೆ ಅಂತ ಅವಳಿಗೆ ಏನಾದರೂ ಅನ್ಸಿದ್ರೆ, ನೀವು ತಪ್ಪು ಹೇಳ್ತಿದ್ದೀರಾ, ನೀವು ಹೇಳ್ದಂಗೆ ನಾನು ಮಾಡೋದಿಲ್ಲ ಅಂತ ಹೇಳಿ ಎಲ್ಲವನ್ನು ಸಹ ಡೈರೆಕ್ಟಾಗಿ ಹೇಳ್ತಾಳೆ. ಅವಳು ಯಾವತ್ತೂ ಸಹ ಸೇಫ್ಗೆ ಮಾಡೋದಕ್ಕೆ ಹೋಗ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳನ್ನ ಮೆಚ್ಚಿಸ್ಬೇಕು ಅಂತ ಹೇಳಿ ಯಾವತ್ತೂ ಸಹ ಆಟ ಆಡೋದಾಗಿರ್ಬೋದು, ಮೇಕಪ್ ಮಾಡ್ಕೊಂಡು ಬರೋದಾಗಿರ್ಬೋದು, ಅಥವಾ ಇನ್ನೊಂದು ಏನೇನೋ ಟ್ರಿಕ್ಸ್ಗಳನ್ನ ಮಾಡೋದಾಗಿರ್ಬೋದು, ಅದು ಏನನ್ನು ಸಹ ರಕ್ಷಿತಾ ಶೆಟ್ಟಿ ಅವರು ಮಾಡ್ತಿಲ್ಲ. ಅವ್ರು ಏನೇ ಇದ್ರೂ ಡೈರೆಕ್ಟಾಗಿ ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಜನಗಳು ಅವಳನ್ನ ಸೇವ್ ಮಾಡ್ತಾರೆ. ಯಾಕೆ ಅಂತಂದರೆ ಅವಳು ಡೈರೆಕ್ಟಾಗಿ ಫೇಸ್ ಟು ಫೇಸ್ ಎಲ್ಲರನ್ನೂ ಸಹ ನಿಭಾಯಿಸ್ತಿದ್ದಾಳೆ. ಆ್ಯಂಡ್ ಫೇಸ್ ಟು ಫೇಸ್ ಎಲ್ಲರನ್ನೂ ಸಹ ಅಟ್ರಾಕ್ಟ್ ಮಾಡ್ತಿದ್ದಾಳೆ. ಕಂಟೆಸ್ಟೆಂಟ್ಗಳನ್ನ ಬಿಟ್ಟು ಜನಗಳನ್ನ ಹೊರಗಡೆ ಏನಿದ್ರಿ ಎಲ್ಲರನ್ನೂ ಸಹ ತುಂಬ ಚೆನ್ನಾಗಿ ಅಟ್ರಾಕ್ಟ್ ಮಾಡ್ತಿದ್ದಾಳೆ. ಅವಳ ಒಂದು ಮುಗ್ಧತೆಯಿಂದ ಆಗಿರ್ಬೋದು, ಸ್ಟ್ರೈಟ್ ಫಾರ್ವರ್ಡ್ನೆಸ್ನಿಂದ ಆಗಿರ್ಬೋದು, ಎಲ್ಲರನ್ನೂ ಸಹ ತುಂಬ ಚೆನ್ನಾಗಿ ಅಟ್ರಾಕ್ಟ್ ಮಾಡ್ತಿದ್ದಾಳೆ. ಸೊ ಅದಕ್ಕೋಸ್ಕರ ರಕ್ಷಿತಾ ಶೆಟ್ಟಿ ಅವ್ರಿಗೆ ಜನಗಳು ನಾವು ಓಟ್ ಹಾಕ್ತೀವಿ. ಕಾವ್ಯ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಾಗ ಇವಳಿಗೆ ಮಾತ್ರ ಜನಗಳಿರೋದು ಅಂತ ಸ್ಪಂದನ ಅವ್ರು ಆ ಕಡೆಯಿಂದ ಹೇಳ್ತಾರೆ, ಏನು ಇವಳಿಗೆ ಮಾತ್ರ ಜನಗಳಿರೋದು, ನಮಗೇನು ಜನಗಳಿಲ್ಲ, ಏನೊಂದಷ್ಟು ಸೀರಿಯಲ್ಗಳನ್ನ ಮಾಡಿಬಿಟ್ಟು ಬಂದಿದ್ದಾಳೆ, ಇನ್ನು ನೀನೊಂದು ಸೀರಿಯಲ್ ಮಾಡಿದ್ಯಾ, ನೀನೊಂದು ಶೋ ಮಾಡಿದ್ಯಾ, ನಿನಗೂ ಸಹ ಜನಗಳು ಇರ್ತಾರಲ್ವಾ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ನಿಮಗೂ ಸಹ ಜನಗಳು ಇದ್ದೇ ಇರ್ತಾರೆ. ಬಟ್ ನೀವು ಒಂದು ಸೀರಿಯಲ್ ಮಾಡಿದ್ದೀರಾ, ಒಂದು ಶೋ ಮಾಡಿದ್ದೀರಾ ಅಂತ ಅಂದಿದ ತಕ್ಷಣ ನೀವೇನು ದೊಡ್ಡ ಹೀರೋಯಿನ್ಗಳು ಅನ್ನೋ ರೀತಿ ಬಿಲ್ಡಪ್ ಕೊಡುವಂಥ ಅವಶ್ಯಕತೆ ಇಲ್ಲ.
ಯಾಕೆ ಅಂತಂದರೆ ಲೈಕ್ ನೀವು ಒಂದು ಸೀರಿಯಲ್ ಮಾಡಿ ಒಂದು ಶೋ ಮಾಡಿ ಬಂದು ಕೂತಿರೋದು ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ ಆಗಿನೇ. ಅದೇ ಒಂದು ಯೂಟ್ಯೂಬ್ ಚಾನಲ್ ಜಸ್ಟ್ ಒಂದು 6 ಮಂತ್ಸಿಂದ ಒಂದು 8 ಮಂತ್ಸ್ ಏನೋ ಆಗಿರ್ಬೋದೇನೋ ಅಷ್ಟೇ, ಅವರ ಒಂದು ಯೂಟ್ಯೂಬ್ ಚಾನಲ್ 1 ವರ್ಷನೇ ಆಗಿರ್ಬೋದು. ಆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಕೊಂಡು ಜಸ್ಟ್ ಅಷ್ಟು ಟೈಮ್ ಪೀರಿಯಡ್ಗೆ ಬಂದು ಕೂತಿರೋದು ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಸೀಸನ್ 12ನೇ. ಸೊ ಬಿಗ್ ಬಾಸ್ ಮನೆಗೆ ಹೋಗಿದ್ದೀರಾ ಅಂತಂದ ಮೇಲೆ ಇಬ್ಬರೂ ಕೂಡ ಸೇಮ್ ಲೆವೆಲಲ್ಲಿ ಟ್ರೀಟ್ ಮಾಡಬೇಕಾಗುತ್ತೆ. ನೀವು ಸೀರಿಯಲ್ ಮಾಡಿಬಿಟ್ಟು ಬಂದಿದ್ದೀರಾ ಅಥವಾ ಒಂದು ಶೋ ಮಾಡಿಬಿಟ್ಟು ಬಂದಿದ್ದೀರಾ ಅಂತ ಅಂದಿದ ತಕ್ಷಣ ನಿಮ್ಮನ್ನು ಎಲ್ಲೋ ಹೈ ರೇಂಜಲ್ಲಿ ಇಟ್ಟು ಯಾರು ಕೂಡ ಟ್ರೀಟ್ ಮಾಡೋದಿಲ್ಲ. ಅವಳು ಜಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕೊಂಡು ವೈರಲ್ ಆದ್ಲು ಅಂತ ಅಂದಿದ ತಕ್ಷಣ ಅವಳನ್ನ ತುಂಬ ಲೋ ಅಲ್ಲಿ ಇಟ್ಟು ಟ್ರೀಟ್ ಮಾಡೋದಕ್ಕಾಗೋದಿಲ್ಲ. ಎಲ್ರಿಗೂ ಸಹ ಅವ್ರವ್ರದ್ದೇ ಆದಂತಹ ಫ್ಯಾನ್ಸ್ ಇದ್ದೇ ಇರ್ತಾರೆ. ಅದನ್ನು ರಕ್ಷಿತಾ ಶೆಟ್ಟಿಯವರು ಪದೇ ಪದೇ ಹೇಳ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ನಂಬಿಕೆ ಇದೆ, ಅವರ ಫ್ಯಾನ್ಸ್ ಮೇಲೆ ನಂಬಿಕೆ ಇದೆ, ಅವ್ರ ಫ್ಯಾನ್ಸ್ ಉಳಿಸ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಯಾಕಂದರೆ ಅವ್ರ ಫ್ಯಾನ್ಸ್ಗೆ ಹೇಗೆ ಇಷ್ಟ ಆಗಬೇಕೋ ಅವರ ಫ್ಯಾನ್ಸ್ಗೆ ಹರ್ಟ್ ಆಗದೆ ಇರುವಂತಹ ರೀತಿ ರಕ್ಷಿತಾ ಶೆಟ್ಟಿ ಅವರು ಆಟ ಆಡ್ತಿದ್ದಾರೆ. ಸೊ ಅವರ ಫ್ಯಾನ್ಸ್ಗಳು ಅವ್ರನ್ನ ಉಳಿಸ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಒಂದು ಏನಪ್ಪ ನಾಮಿನೇಷನಲ್ಲೂ ಸಹ ರಕ್ಷಿತಾ ಶೆಟ್ಟಿಯವರು ಅದನ್ನೇ ಗಿಲ್ಲಿ ಹತ್ರ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದರು. ಗಿಲ್ಲಿನ ಯಾವಾಗ ನಾಮಿನೇಟ್ ಮಾಡ್ತಾರೆ, ಗಿಲ್ಲಿ ಯಾವಾಗ ಒಂದಷ್ಟು ಕನ್ಕ್ಲೂಷನ್ನ ಕೇಳ್ತಾನೆ, ರಕ್ಷಿತಾ ಶೆಟ್ಟಿ ಅವ್ರ ಹತ್ರ ರೀಸನ್ಸ್ ಕೇಳ್ತಾನೆ, ಒಂದಷ್ಟು ಕನ್ಕ್ಲೂಷನ್ಸ್ ಕೊಡು, ನೀನು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅಂತೆಲ್ಲ ಹೇಳಿ ಕೇಳ್ತಾನೆ. ಆ್ಯಂಡ್ ಕೇಳಬೇಕಾದ್ರೆ ನೀನು ಈ ರೀತಿ ಮಾತಾಡ್ತಿದ್ರೆ ಈ ವಾರನೇ ಹೋಗ್ಬಿಡ್ತೀಯ ಬಿಡು ಅಂತ ಗಿಲ್ಲಿ ಹೇಳಿದಾಗ ರಕ್ಷಿತಾ ಶೆಟ್ಟಿ ಅವರು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದರೆ, ಇಲ್ಲ ನಾನು ಹೋಗಲ್ಲ, ನಾನು ಹೋಗೋದೇ ಇಲ್ಲ, ನನ್ನ ಜನರು ನನ್ನ ಉಳಿಸ್ತಾರೆ ಅಂತ ಹೇಳಿ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. ಆ್ಯಂಡ್ ಅದೇ ರೀತಿ ಕಾನ್ಫಿಡೆಂಟಲ್ಲಿ ಆಟನೂ ಸಹ ಆಡ್ತಿದ್ದಾರೆ. ಸೊ ಅದಕ್ಕೋಸ್ಕರನೇ ನಮ್ಮೆಲ್ಲರಿಗೂ ಸಹ ತುಂಬ ಇಷ್ಟ ಆಗ್ತಿದ್ದಾಳೆ. ಒಂದು ಸೀರಿಯಲ್ ಒಂದು ಶೋ ಮಾಡ್ಕೊಂಬಂದಿರೋಂತಹ ನೀವು ಇನ್ನೆಷ್ಟು ವಾರ ಇರ್ತೀರಾ ಅಂತ ನೋಡೋಣ. ಕಾವ್ಯ ಆದರೂ ಬಿಡಿ, ಅಲ್ಪ ಸ್ವಲ್ಪ ಅಲ್ಲೋ ಇಲ್ಲೋ ಎಲ್ಲೋ ಕಾಣಿಸ್ಕೋತಿದ್ದಾಳೆ. ಬಟ್ ಸ್ಪಂದನ ಏನು ಮಾಡ್ತಿದ್ದಾಳೆ, ಚಿಕ್ಕ ಡ್ರೆಸ್ ಹಾಕೊಂಡು ಓಡಾಡೋದು ಬಿಟ್ಟರೆ ಇನ್ನೇನನ್ನು ಸಹ ಮಾಡ್ತಿಲ್ಲ. ಒಂದು ಟಾಸ್ಕ್ ಅಂತ ಬಂದಾಗ ನಾನು 100% ಕೊಟ್ಟಿದ್ದೀನಿ ಅಂತ 100 ಸತಿ ಹೇಳ್ಕೊತಾಳೆ. ನೀನು 100% ಕೊಟ್ಬಿಟ್ಟು ಯಾವುದಾದ್ರೂ ನಾನು ವಿನ್ ಆಗಿದ್ದೀನಿ ಅಂತ ಇರುವಂತಹ ಒಂದೇ ಒಂದು ಟಾಸ್ಕ್, ನಿನ್ನ ಒಂದು ಎಫರ್ಟ್ಸಿಂದನೇ ನಾನು ವಿನ್ ಆದೆ ಅಂತ ಇರುವಂತಹ ಒಂದೇ ಒಂದು ಟಾಸ್ಕ್ ಹೇಳ್ಬಿಡ್ಲಿ ನೋಡೋಣ. ಅವಳು ರೆಡಿ ಆಗ್ತಾಳೆ, ರೆಡಿ ಆಗ್ಬಿಟ್ಟು ಬೊಂಬೆ ಥರ ಕೂತ್ಕೊತಾಳೆ. ಆ್ಯಂಡ್ ಯಾರಾದರೂ ಜಗಳ ಆಡ್ತಿದ್ರೆ ಈ ನಡುವೆ ಸ್ವಲ್ಪ ಹೋಗಿ ಮಾತಾಡುವಂಥ ಪ್ರಯತ್ನ ಮಾಡ್ತಾಳೆ. ಆ್ಯಂಡ್ ಮಾತಾಡಬೇಕಾದ್ರೂ ಅವಳ ಮಾತನ್ನು ಕನ್ಸಿಡರ್ ಮಾಡ್ತೀನಿ ಅನ್ನೋಂಥವ್ರು ಯಾರೂ ಇಲ್ಲ. ಆ್ಯಕ್ಚುಲಿ ಬಿಗ್ ಬಾಸ್ ಮನೆಗೆ ಬಂದಾಗ ಫಸ್ಟ್ ಎಲಿಮಿನೇಷನ್ ಅಂತ ಬಂದಾಗ ಲೈಕ್ ಮಾಳುವರು ಇರ್ತಾರೆ, ಸ್ಪಂದನ ಅವ್ರು ಇರ್ತಾರೆ, ಆ್ಯಂಡ್ ರಕ್ಷಿತಾ ಶೆಟ್ಟಿ ಅವ್ರು ಇರ್ತಾರೆ. ರಕ್ಷಿತಾ ಶೆಟ್ಟಿ ಅವರು ಚಿಕ್ಕ ಹುಡುಗಿ, ಅವಳು ಸರ್ವೈವ್ ಆಗೋದಕ್ಕೆ ಆಗಲ್ಲ ಅನ್ನುವಂಥ ಒಂದೇ ಒಂದು ರೀಸನ್ಗೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಆಚೆ ಕಳಿಸಿರ್ತಾರೆ. ಬಟ್ ಇವರೆಲ್ಲರಿಗಿಂತ ಬೆಟರ್ ಆಗಿ ರಕ್ಷಿತಾ ಶೆಟ್ಟಿ ಆಟ ಆಡ್ತಿದ್ದಾಳೆ ಆ್ಯಂಡ್ ಸರ್ವೈವ್ ಆಗ್ತಿದ್ದಾಳೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಈ ರೀತಿ ಕಾನ್ವರ್ಸೇಷನ್ನ ಮಾಡ್ತಿರೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಎಸ್, ಜನರು ಉಳಿಸ್ತಾರೆ ಅನ್ನೋದು ಅವಳ ನಂಬಿಕೆಯನ್ನು ಇಟ್ಕೊಂಡು ಇವ್ರು ಮಾತಾಡ್ತಾರಲ್ಲ, ಕುತ್ಕೊಂಡು ಊಟ ತಿನ್ಬೇಕಾದ್ರೆ ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ ಮಾತಾಡ್ತಿದ್ದಾರೆ. ಲೈಕ್ ಜನಗಳು ಉಳಿಸ್ತಾರೆ ಅಂತ ಹೇಳ್ತಾರೆ. ನಿಂಗಿಲ್ಲ, ಜನಗಳು ಏನೊಂದು ಸೀರಿಯಲ್ ಮಾಡಿಬಿಟ್ಟಿದ್ದಾಳೆ, ಏನೊಂದಷ್ಟು ಶೋಗಳು ಮಾಡಿಬಿಟ್ಟಿದ್ದಾಳೆ, ಜನಗಳು ಅಷ್ಟೊಂದು ಜನ ಇದ್ದಾರೆ ಇವಳಿಗೆ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಅವಳಿಗೆ ಫ್ಯಾನ್ಸ್ ಇರೋಷ್ಟು ಫ್ಯಾನ್ಸ್ ಖಂಡಿತವಾಗ್ಲೂ ನಿಮಗಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬನ್ನಿ, ನಿಮಗೆ ಗೊತ್ತಾಗುತ್ತೆ ಗಿಲ್ಲಿಗಾಗಿರ್ಬೋದು ಅಥವಾ ರಕ್ಷಿತಾ ಶೆಟ್ಟಿಗಾಗಿರ್ಬೋದು ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಆ ಫ್ಯಾನ್ ಬೇಸನ್ನು ನೋಡಿ ನೀವೇ ಖಂಡಿತವಾಗ್ಲೂ ಶಾಕ್ ಆಗ್ತೀರಾ ಅಂತ ಹೇಳ್ಬೋದು. ನೀವು ಸೀರಿಯಲ್ ಮಾಡ್ಬೇಕಾದ್ರೆ ನಿಮಗೆ ಇಷ್ಟೋ ಫ್ಯಾನ್ಸ್ಗಳು ಇದ್ರೇನೋ, ಬಟ್ ಅಷ್ಟಿಂದ ಇಷ್ಟು ಫ್ಯಾನ್ಸ್ಗಳು ಜಾಸ್ತಿ ಆಗಿರ್ಬೋದು ಅಷ್ಟೇ. ಬಟ್ ರಕ್ಷಿತಾ ಶೆಟ್ಟಿ ಅವ್ರಿಗೆ ಅವರು ಬಿಗ್ ಬಾಸ್ ಮನೆಗೆ ಬರೋದಕ್ಕೂ ಮುಂಚೆ ಇಷ್ಟು ಜನ ಫ್ಯಾನ್ಸ್ ಇದ್ರೂ ಅವರು ಇವಾಗ ತುಂಬಾ ದೊಡ್ಡದಾಗಿ ಬೆಳೆದಿದೆ. ಆ ಒಂದು ಫ್ಯಾನ್ ಬಳಗ ತುಂಬಾ ದೊಡ್ಡದಾಗಿ ಬೆಳೆದಿದೆ ಅಂತ ಹೇಳ್ಬೋದು. ಆ್ಯಂಡ್ ಅಷ್ಟು ಫ್ಯಾನ್ಸು ನಿಮ್ಗೆ ಯಾರಿಗೂ ಸಹ ಬೆಳೆದಿಲ್ಲ. ಅದು ನಿಮ್ಮೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಜಾಸ್ತಿ ಫ್ಯಾನ್ ಬೇಸ್ ಅನ್ನೋದು ಆಗಿರೋದೇ ರಕ್ಷಿತಾ ಶೆಟ್ಟಿ ಅವ್ರಿಗೆ. ಒಂದು ಗಿಲ್ಲಿಗಾಗಿರ್ಬೋದು ಅಥವಾ ರಕ್ಷಿತಾ ಶೆಟ್ಟಿ ಅವ್ರಿಗಾಗಿರ್ಬೋದು, ಇವ್ರಿಗಿರುವಂತಹ ಒಂದು ಫ್ಯಾನ್ ಬೇಸನ್ನು ನೋಡಿದಾಗ ನಿಮಗೆ ತಲೆ ಕೆಟ್ಟೋಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಫ್ಯಾನ್ ಬೇಸ್ನ ನೋಡಿ ಖುಷಿ ಪಟ್ಟಿರುವಂಥವ್ರು ಅಂದರೆ ಅಭಿಷೇಕ್ ಅಂತ ಹೇಳ್ಬೋದು. ಜಾನ್ವಿಯರ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಈ ರೀತಿ ಫ್ಯಾನ್ ಬೇಸ್ ಆಗಿರೋದನ್ನ ನೋಡ್ಬಿಟ್ಟು ಜನ ಜಾತ್ರೆ ಮಾಡಲೋ ಗೊತ್ತಾಗ್ತಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಊರ್ಕೊಂಡಿದ್ದಾರೆ ಅಂತ ಹೇಳಿ. ಬಟ್ ಅಭಿಷೇಕ್ ಅವರು ತುಂಬ ಮೆಚ್ಯೂರ್ಡ್ ಆಗಿ ಮಾತಾಡಿದ್ರು ಇವರ ಒಂದು ಫ್ಯಾನ್ ಬೇಸ್ ಬಗ್ಗೆ, ಗಿಲ್ಲಿ ಕ್ಯಾರೆಕ್ಟರ್ ಬಗ್ಗೆ ಆಗಿರ್ಬೋದು, ರಕ್ಷಿತಾ ಅವ್ರ ಬಗ್ಗೆ ಆಗಿರ್ಬೋದು, ತುಂಬ ಮೆಚ್ಯೂರ್ಡ್ ಆಗಿ ಇಂಟರ್ವ್ಯೂಸ್ಗಳನ್ನ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಅವರ ಫ್ಯಾನ್ ಬೇಸ್ ನೋಡಿ ಅವರು ಖುಷಿ ಪಟ್ಟಿದ್ದಾರೆ ಅಂತ ಹೇಳಿದ್ರು. ಒಳ್ಳೆಯದು, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಒಳ್ಳೆಯದಾಗಲಿ ಅಂತಲೇ ಹಾರೈಸಿದ್ರು ಅಭಿಷೇಕ್ ಅವರು. ಸೊ ಅದೇ ರೀತಿ ನೀವುಗಳು ಕೂಡ ಹೊರಗಡೆ ಬಂದ ಮೇಲೆ ಅವರ ಒಂದು ಫ್ಯಾನ್ ಬೇಸ್ನ ನೋಡಿ ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಚಿಕ್ಕ ಹುಡುಗಿ ಅಂತ ಅಂದ್ಕೊಂಡು ತುಂಬಾ ಲೀನಿಯನ್ಸ್ ಕೊಟ್ಬಿಟ್ರಿ ಅಂತ ಅನ್ಸುತ್ತೆ ಆ ಹುಡುಗಿಗೆ. ಲೀನಿಯನ್ಸ್ ಇನ್ ದ ಸೆನ್ಸ್ ಅವಳನ್ನ ಕನ್ಸಿಡರ್ ಮಾಡಿಲ್ಲ ನೀವು ಯಾರನ್ನು. ಇಷ್ಟು ದಿವಸ ಬಿಗ್ ಬಾಸ್ ಮನೆಯಲ್ಲಿ ಬರ್ತಾಳೆ, ಇಷ್ಟು ಸ್ಟ್ರಾಂಗ್ ಆಗಿ ಬೇರೂರು ನಿಲ್ತಾಳೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ ನೀವು ಯಾರು ಕನ್ಸಿಡರೇ ಮಾಡಿಲ್ಲ ಅಂತ ಅನ್ಸುತ್ತೆ ಅವಳನ್ನ. ಬಟ್ ಅವಳ ಆಟನ ಅವಳು ತುಂಬ ಚೆನ್ನಾಗಿ ಆಡ್ತಿದ್ದಾಳೆ.
ಸೊ ರಕ್ಷಿತಾ ಶೆಟ್ಟಿ ಅವರ ಆಟದ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಸೊ ರಕ್ಷಿತಾ ಶೆಟ್ಟಿಗೆ ಬ್ಯಾಕ್ ಸ್ಟಾಬಿಂಗ್ ಮಾಡ್ತಾರಲ್ಲ, ಹಿಂದೆಗಡೆ ಕೂತ್ಕೊಂಡು ರಕ್ಷಿತಾ ಶೆಟ್ಟಿ ಬಗ್ಗೆ ಈ ರೀತಿ ಮಾತಾಡ್ತಾರಲ್ಲ, ಕೀಳಾಗಿ ಮಾತಾಡ್ತಾರಲ್ಲ, ಅಂಥವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.